ಪಡುವಳಲಿನಲ್ಲಿ ಶಾಸಕರಿಂದ ನಾಲೆ ಅಭಿವೃದ್ಧಿಗೆ ಭೂಮಿ ಪೂಜೆ. ಹೌದು, ಪಡುವಳಲು ದೊಡ್ಡ ಕೆರೆ ಏರಿಯನ್ನು ಎತ್ತರ ಮಾಡಿ ಕೆರೆಯಿಂದ ಮುಂದಿನ ಕಾಲುವೆಯನ್ನು 30 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ತಿಳಿಸಿದರು. ಬಿಕ್ಕೂಡು ಹೋಬಳಿ ಪಡುವಳಲು ಗ್ರಾಮದಲ್ಲಿ ಸೋಮವಾರ ಕೆರೆ ಏರಿ ಕಾಲುವೆ ದುರಸ್ತಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕಳೆದ 1.5 ವರ್ಷದ ಹಿಂದೆ ಈ ಗ್ರಾಮಕ್ಕೆ ಬಂದಾಗ ಮಳೆ ಹೆಚ್ಚಾಗಿ ಕೆರೆ ತುಂಬಿ ಏರಿ ಮೇಲೆ ನೀರು ಹರಿದು ಏರಿ ಬಿರುಕು ಬಿಡುವಂತಾಗಿತ್ತು. ನಾಲೆಯಲ್ಲಿ ನೀರು ತುಂಬಿ ಜಲಾವೃತಗೊಂಡಿತ್ತು. ಅದನ್ನು ವೀಕ್ಷಣೆ ಮಾಡಿ ಆದಷ್ಟು ಬೇಗ ಇದಕ್ಕೊಂದು ಶಾಶ್ವತ ಪರಿಹಾರ ದೊರಕಿಸಿ ಕೊಡುವುದಾಗಿ ಮಾತು ನೀಡಿ ತೆರಳಿದೆ. ಅದರಂತೆ ಇಂದು ಈ ಕೆರೆಯೇರಿ ಅಭಿವೃದ್ಧಿ ಹಾಗೂ 120 ಮೀಟರ್ ನಾಲೆಯ ಕಾಂಕ್ರೀಟ್ಕರಣಕ್ಕೆ ಭೂಮಿ ಪೂಜೆ ಮಾಡಿದ್ದೇನೆ ಮತ್ತು ಶಾಶ್ವತವಾಗಿ ಉಳಿಯುವಂತಹ ಗುಣಮಟ್ಟ ಕೆಲಸ ಮಾಡಲು ಗುತ್ತಿಗೆದಾರರಿಗೆ ತಿಳಿಸಿರುವುದಾಗಿ ಹೇಳಿದರು. ಇನ್ನು ವಾಟೆಹೊಳೆಯಿಂದ ಪಡುವಳಲ ಕೆರೆವರೆಗಿನ ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದ್ದು, ಕಾಂಕ್ರೀಟ್ ಮಾಯವಾಗಿದ್ದು, ಕೆಸರು ತುಂಬಿದ್ದು, ಕಳೆ ಬೆಳೆದು ನಿಂತಿದೆ. ಅದನ್ನು ದುರಸ್ತಿ ಮಾಡಿಕೊಡುವಂತೆ ಗ್ರಾಮಸ್ಥರು ಬೇಡಿಕೆಯನ್ನು ಇಟ್ಟಿದ್ರು. ಅವರ ಬೇಡಿಕೆಯನ್ನು ಆಲಿಸಿದ ಶಾಸಕ ಎಚ್.ಕೆ. ಸುರೇಶ್, ವಾಟೆಹೊಳೆ ಅಭಿವೃದ್ಧಿ ಕಳೆದ 2023ನೇ ಇಸವಿಯಲ್ಲಿ ಬೇಲೂರು ತಾಲೂಕಿಗೂ ಸೇರಿದ್ದು. ನಾನು ಈಗಾಗಲೇ ನಾಲೆ ದುರಸ್ತಿಪಡಿಸಲು ಸರ್ಕಾರಕ್ಕೆ 5 ಕೋಟಿ ಅನುದಾನ ಕೇಳಿದ್ದೇನೆ. ಕೊಟ್ಟರೆ ಖಂಡಿತವಾಗಿಯೂ ನಾಲೆಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಸಮಸ್ಯೆ ಬಗೆಹರಿಸ್ತೇನೆ ಅಂತ ಹೇಳಿ ಈ ವೇಳೆ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಎಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇಲ್ಲಿ ಈ ಥರ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಎಲ್ಲ ಹೇಳಿದರು. ಅದೇ ರೀತಿಯಲ್ಲಿ ಮಾಡೋದಕ್ಕೆ ಮತ್ತೆ ಅದ್ರ ಜೊತೆಯಲ್ಲಿ ಇವತ್ತು ಲೀಡ್ ಆಫ್ ಮತ್ತು ಕೆರೆ ಅಭಿವೃದ್ಧಿಗೆ 30 ಲಕ್ಷ ರೂಪಾಯಿ ಇದಿದೆ. ಆದರೆ ಇದು ನಾನು ಸಂಪೂರ್ಣವಾಗಿ ನೀರಾವರಿ ಸಚಿವರ ಹತ್ರ ಮತ್ತು MD ಅವರ ಹತ್ರ ಮಾತಾಡಿದ್ದೀನಿ. ಏನು ನಮ್ಮ 500 ಎಕರೆಗೆ ಇದ್ದಿರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಅಲ್ಲಿ ಬ್ರಿಡ್ಜಿಂದ ಹಿಡಿದು ಸಂಪೂರ್ಣವಾಗಿ ನಮ್ಮ ತಾಲೂಕಿಗೆ ಬರ್ತಕ್ಕಂಥದ್ದು, ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಎಸ್ಟಿಮೇಟನ್ನು ಸಹ ತಯಾರು ಮಾಡಿಸಿದ್ದೀವಿ. ಸಂಪೂರ್ಣವಾಗಿ ರೈತರಿಗೆ ಯಾವುದೇ ಥರ ಸಮಸ್ಯೆ ಆಗಬಾರ್ದು, ಬರ್ತಕ್ಕಂಥ ನೀರು ಜಮೀನಿಗೆ ಬೆಳೆಗೆ ಅನುಕೂಲ ಆಗಬೇಕು, ಅದನ್ನು ಬಿಟ್ಟು ಮುಂದಕ್ಕೆ ಅದು ಫ್ಲೋ ಆಗಬೇಕು ಅಂತಕ್ಕಂಥದ್ದು. ಏಕೆಂದರೆ ನೀರು ಅವಶ್ಯಕತೆ, ಆದರೆ ಅತಿ ನೀರು ಶೇಖರಣೆ ಆದರೆ ಬೆಳೆ ಹಾನಿಯಾಗುತ್ತೆ, ಅದರಿಂದ ರೈತರಿಗೆ ಅನಾನುಕೂಲ ಆಗುತ್ತೆ, ಅದು ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ. ಇದೇ ವೇಳೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಸದಸ್ಯ ಉದಯ್ ಕುಮಾರ್, ಮಾಜಿ ಸದಸ್ಯ ಹರೀಶ್, ಗುತ್ತಿಗೆದಾರ ಗೋಪಾಲ್, ವಾಟೆಹೊಳೆ ಅಣೆಕಟ್ಟು ಸಹಾಯಕ ಇಂಜಿನಿಯರ್ ಸಂದೀಪ್, ಗ್ರಾಮಸ್ಥರಾದ ಮಲ್ಲೇಶ್, ಕಿರಣ್, ಚಂದನ್, ಭಾರತಿ ಚಂದ್ರು, ತೀರ್ಥ ಭೋಜೇಶ್, ಬಸವರಾಜು ಸೇರಿದಂತೆ ಇತರರು ಹಾಜರಿದ್ದರು.